ರಚ್ಚು ರಚ್ಚು ಎಲ್ಲಿದ್ಯಾ? ರಪ್ಪನ್ ಬಾ ಇಲ್ಲಿ. ನಿಂತ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಎಲ್ಲಿದ್ರು ರಪ್ಪನ್ ಬಾ ರಪ್ಪನ. ಯಾಕಮ್ಮ ಯೋನಾತು? ಯಾಕೆ ರಪ್ಪನ್ ಬಾ ಅಂದೆ? ಅಲ್ಲ ಶನಕಿದ್ಯಾ ಹೆಂಗೆ? ಅಲ್ಲ ಯೋನನ್ನ ಶನಕಿದಂಗ ಆಗಿಕೈತೆ ಯಾಕೆ? ಅಲ್ಲ ರಚ್ಚು, ನಾನು ಯೋಟ್ ಹೇಳಿದ್ರು ನನ್ನ ಮಾತೆ ನಂಬಕ್ಕಿಲ್ಲ. ಹೊಸನು ಮತಿಗ ನಿನ್ ಗಂಡನು ದೂರ ಇಕ್ಕು ಅಂದ್ರೆ ಯಮ್ಮ ಅವ್ರಿಬ್ರು ಮಧ್ಯದಾಗ ಯಾತದು ಇಲ್ಲ. ನೀನ್ ಸುಮ್ಮನೆ ಟೆನ್ಷನ್ ತಕೊಂಡು ನಂಗೂ ಟೆನ್ಷನ್ ಕೊಡ್ತೀಯ ಅಂತೀಯ. ನೋಡಿಲಿ ನೋಡ್ತಕ್ಕ ಇದೇನು ಅಂತ ನಿನ್ಗೆ ಗೊತ್ತಾಗ್ತೈತಿ. ಯಾತದಮ್ಮ ಇದು? ಯೋನಿದು ಅದೇ ಹೊಸು ಇದ್ದಾಳಲ್ಲ, ಹೊಸು ಪ್ರೆಗ್ನೆಂಟ್ ಆಗಿ ಹೇಳಂತೆ. ಆಸ್ಪತ್ರೆ ಕರ್ಕೊಂಡು ಹೋಗಿರಲ್ಲ, ಅಲ್ಲಿ ಪ್ರೆಗ್ನೆಂಟ್ ಆಗಿ ಹೇಳಿ ಅಂತ ರಿಪೋರ್ಟ್ ಬಂದೈತಿ. ಆ ರಿಪೋರ್ಟ್ ಇಸ್ಕೆ ಬಂದಿದ್ದೀನಿ ನೋಡು. ನೀನು ನಾನು ಸುಳ್ಳು ಹೇಳ್ತೀನೇನೋ ಅಂತಾನೆ. ನಾನು ಯೋಟ್ ಹೇಳಿರು ಕೇಳಲ್ಲ ನೀನು. ನನ್ನ ಮಾತೆ ನಂಬಲ್ಲ ನೀನು. ಇವಾಗ ಇದು ನೋಡು ಗೊತ್ತಾಗ್ತೈತಿ. ಯೋನ್ ಹೇಳ್ತಿದ್ಯಮ್ಮ ಹೊಸು ಪ್ರೆಗ್ನೆಂಟ್? ಅಯ್ಯೋ ಬಾಕು ಅಂತ. ಅಲ್ಲ ನೀನ್ ನಿಜವಾಗ್ಲೂ ನಿಜ ಹೇಳ್ತಿದ್ಯಾ ಇಲ್ಲ ಸುಮ್ಕೆ ಹೇಳ್ತಿದ್ಯಾ? ಬ್ಯಾರ್ಗಿರ ರಿಪೋರ್ಟ್ ಏನಾರ ತಕೊಂಡ್ ಬಂದಿದ್ಯಾ? ನೋಡ್ರಚ್ಚು, ನನಗೇನು ತಿಕ್ಕಿಕ್ಲಲ್ಲ. ಇವಳು ಹೊಸನು ಮತ್ತೀಗ ಕೃಷಿ ಹೋಗ್ಯದ್ ನೋಡಿ ಅವ ಆಸ್ಪತ್ರೆ ನೀನು ಹೇಳ್ದಲ್ಲ, ಅವ ಹೆಸರು ಅದೇ ಗೌರ್ಮೆಂಟ್ ಆಸ್ಪತ್ರೆ ಅಂತ ನಾವು ಹೋಗಿ ಆ ಡಾಕ್ಟ್ರನ್ನೇ ಕೇಳಿ ಇಸ್ಕೊಂಬಂದಿದ್ದೀನಿ. ನಾನು ಯಾಕೆ ಸುಳ್ಳು ಹೇಳೋಣ? ಪ್ರೆಗ್ನೆಂಟ್ ಅಂತೆ ಹೊಸು. ನಾನು ಯೋಟ್ ಹೇಳಿರು ಕೇಳಲ್ಲ. ಸರಿ ಇವಾಗ ನಿನಗೆ ಈ ಅನುಮಾನ ಬಗೆಹರಿಬೇಕು ಅಂತಂದ್ರೆ ಇವಾಗ ಅವಳವು ರಿಪೋರ್ಟ್ ಎಲ್ಲ ಇರ್ತಾವಲ್ಲ, ಅವನ್ನ ಇದನ್ನು ಟ್ರೈ ಮಾಡಿ ನೋಡು ಗೊತ್ತಾಗ್ತೈತಿ. ನಿಜನ ಸುಳ್ಳು ನಾನು ಹೇಳೋದೊಂಬದು ಅವಾಗ ಗೊತ್ತಾಗ್ತೈತಿ. ನಾನು ಸುಳ್ಳು ಹೇಳ್ತೀನ ನಿಜ ಹೇಳ್ತೀನ ಅಂತ. ಸರಿ ಬಿಡಮ್ಮ, ಈಗೇನು ನೀನು ಹೇಳ್ದಂಗೆ ಮಾಡ್ತೀನಿ. ಅವಳು ಮನೆಗಿರ್ತಾಳಲ್ಲ ರಾತ್ರಿನಾಗ, ಅವಾಗ ಆ ರಿಪೋರ್ಟ್ ಎಲ್ಲ ತಗೊಂಡು ಚೆಕ್ ಮಾಡ್ತೀನಿ ಗೊತ್ತಾಗ್ತೈತಿ. ಚೆಕ್ ಮಾಡಿ ನೋಡು. ಸುಮ್ಮನೆನಾ ಕಾಲ ಹಾಕ್ಬೇಡ. ನಾನು ಹೇಳೋದು ನಾವು ಒಂದಿಟ್ಟ ತಲೆ ಕಿಕ್ಕೊಂಡು ಒಂದಿಟ್ಟು ಹುಷಾರಾಗಿರು. ಹಂಗೆ ಅವ್ರಿಬ್ರು ಹಂಗೆ ಕಣ್ಣು ಆಡಿಸ್ತಾ ಇರು. ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಏನು ಮಾಡ್ತಾರೆ ಅನ್ನೋದ. ಸರಿ ನಾನು ಇನ್ನು ಹೋಗ್ತೀನಿ. ನನಗೆ ಒಂದಿಟ್ಟು ಕಾಲು ಸಿಕ್ತು. ನಾನು ಏನಂದ್ರೆ ಇದು ಸಿಕ್ತಲ್ಲ ನಿನಗೆ ಕೊಟ್ಟೋಗೋಣ ಅಂತ ಬಂದೆ. ಸರಿ ಕಣವ ಹುಷಾರು. ಸರಿ ಬರ್ತೀನಿ. ಅಮ್ಮ ಊಟ ಮಾಡ್ಕೊಂಡು ಹೋಗಿ ನಿಂತಿರು. ಹಿಂಗೆ ಬಂದು ಹಿಂಗೆ ಹೋಗ್ತಿದ್ಯಲ್ಲಮ್ಮ ನೀನು. ನೋಡ್ರಚ್ಚು, ನಂಗೆ ಮುಖ್ಯವಾದ ಕೆಲಸ ಇತ್ತು. ಹಿಂಗೆ ಹೋಗ್ತಿದ್ದೆ, ಇವರಿಬ್ರು ನೋಡಿನೇ ನನಗೆ ದಿಗ್ಲಾದಂಗಾತು. ಅದಕ್ಕೆ ಏನಪ್ಪ ಇದು ಇವರಿಬ್ರು ಹಿಂಗೆ ಹೋಗ್ತಾವ್ರೆ ಅಂತ ಅನುಮಾನ ಬಂದು ನಿನಗೆ ಫೋನ್ ಮಾಡಿದ್ದು. ನಿಂತಾಗೆಲ್ಲ ಇಷ್ಟ ತಿಳ್ಕೊಂಡು ಅದಕ್ಕೆ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಇದನ್ನು ತಂದಿದ್ದೀನಿ. ಆಮೇಲೆ ಇದನ್ನೆಲ್ಲ ನಮ್ಮ ಮೂಲಿಗೆ ಸುಮ್ಕೆ ಹಾಕ್ಬೇಡ. ಇದು ಸರಿನೇ ನಿಜನೇ ಸುಳ್ಳೆ ಅಂಬದನ್ನೆಲ್ಲ ತಿಳ್ಕ. ಸರಿ ಬೋತೀನಿ. ಇನ್ನೊಂದು ದಿನ ಬಂದಾಗ ಉಂಡೋಗ್ತೀನಿ. ಬರ್ತೀನಿ. ಅಲ್ಲ ನಿಜವಾಗ್ಲೂ ಇವ್ ಅಮ್ಮ ಹೇಳೋದು ನಿಜವೇ? ಅಲ್ಲ ಹೊಸ ಹೆಂಗ್ ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯ? ಅಲ್ಲ ಅವಳಿಗೆ ಮದುವೆ ಆಗಿಲ್ಲ, ಏನಿಲ್ಲ. ಮದುವೆ ಆಗ್ತಲ್ಲ ಹೆಂಗ್ ಪ್ರೆಗ್ನೆಂಟ್ ಆಗ್ತಾಳೆ? ನೋಡೋಣ ಹೆಂಗನಾಗ್ಲಿ ಈ ರಿಪೋರ್ಟ್ ಹಂಗೆ ಇಕ್ಕೊಂಡು ಹೊಸ ಮನೆ ಕಿಡಿತಾಳಲ್ಲ, ಅವಾಗ ಅವಳು ರೂಮಕ್ಕೆ ಹೋಗಿ ನೋಡೋಣ. ನಮ್ಮ ಅಮ್ಮ ಹೇಳ್ತಾ ಇರೋದು ನಿಜನ ಸುಳ್ಳು ಅಂತಾನೆ. ನನಗಂತೂ ಇವನ್ ಬದುಕು ಮಾಡಕ್ಕೆ ಹೋದ್ರು ಬದುಕು ಮಾಡಕ್ಕೆ ಆಗ್ತಾ ಇಲ್ಲ. ಯಾವ ಬದುಕನ್ನ ಮಾಡಕ್ಕೆ ಹೋಗ್ಲಿ ಆ ಹೊಸ ಪ್ರೆಗ್ನೆಂಟು ಮತ್ತೆ ಗ್ಯಾಪ್ನ ಬತ್ತೈತಿ. ಅಲ್ಲ ನಿಜವಾಗ್ಲೂ ಅವಳು ಪ್ರೆಗ್ನೆಂಟ್ ಆಗ್ಯಾಳೆ. ಅಲ್ಲ ಯಾರಿಗೆ ಪ್ರೆಗ್ನೆಂಟ್ ಆಗ್ಯಾಳು ಇವನ್ ಕತೆ? ಅದಲ್ಲದೆ ಅವಳಿಂದ ನನ್ನ ಮಗಳ ಜೀವನ ಏನೋ ಹಾಗೆ ಆಗ್ತೈತೆ. ಏನಪ್ಪ ಮಾಡೋದು? ಈ ಟೆನ್ಷನ್ಗೆ ನನಗೆ ಏನು ಬದುಕು ಮಾಡೋಕ್ಕೂ ಕೈ ಕಾಲಾಡ್ತಿಲ್ಲ. ಈ ರೊಚ್ಚಿಗೆ ಹೇಳಿದ್ದೆ ಏನು ಎತ್ತ ಅಂತ. ಇನ್ನೊಂದು ಅದೇ ಅವಳ ತೆಗಿರ್ತೈತಲ್ಲ ರಿಪೋರ್ಟ್ ನೋಡಿ ತಿಳ್ಕೊಂಡು ಹೇಳಿ ಅಂತಾನ. ಇವಳು ಇರುವಾರ ಇವಳು ಫೋನೇ ಮಾಡಲಿಲ್ಲ. ಅಯ್ಯೋ ಈ ಹುಡುಗಿಗೆ ಹೇಳೋದಕ್ಕಿಂತ ಸುಮ್ಮನೆ ಇರೋದು ವಾಸಿ ಅನ್ನಿಸ್ತೈತಿ. ಆದ್ರೂ ನನ್ನ ಮಗಳ ಜೀವನ ಹಾಳಾಗ್ತೈತಲ್ಲ, ಹೆಂಗೆ ಸುಮ್ಮನೆ ಇರೋದು ಅಮ್ಮಂಗೆ ಆಗ್ತೈತಿ. ಅಲ್ಲ ದಿಟ್ಟವಾಗ್ಲೂ ಇವಳು ಪ್ರೆಗ್ನೆಂಟ್ ಆಗ್ಯಾವಳೆ. ನನಗೆ ನಂಬಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ. ಏನಪ್ಪ ಮಾಡೋದು? ನೋಡೋಣ ಇನ್ನೂ ಒಟ್ಟತ್ತು ಕಾದ್ ನೋಡೋಣ. ರಚ್ಚು ಏನಾನ ಫೋನ್ ಮಾಡಿದ್ರೆ ನಾನೇ ಫೋನ್ ಮಾಡಿ ಏನು ಎತ್ತ ಅಂತ ವಿಚಾರಿಸ್ಕೆಮನ. ಇವಾಗ ಮೇಲೆ ಫೋನ್ ಮಾಡಿದ್ರೆ ಅವ್ರ ಅತ್ತೆನೋ ಬೈಕ್ ಅಂತೈತಿ. ಇವ್ರ ಅಮ್ಮ ಏನೇ ಆಗಾಗ್ಲ ಫೋನ್ ಮಾಡ್ತೈತಿ ಅಂತ ಅನ್ಕೊಂತೈತಿ. ಈಗಲೇ ಮಾಡೋದು ಬೇಡ, ಇನ್ನೊಟ್ಟತ್ತು ಬಿಟ್ಟು ಮಾಡಿ ಕೇಳೋಣ ಏನು ಎತ್ತ ಅಂತ. ಯಾರು ಮಾಡಿದ ಅನ್ಯಾಯ ನಾನೇನಪ್ಪ ಮಾಡ್ತೈತೇವ್ರೆ ನಿನಗೆ? ಅಲ್ಲ ಹುಡ್ತಿದಂಗೆ ಅಪ್ಪ ಅಮ್ಮನ ಕಿತ್ಕೊಂಡೆ. ನಾನು ಯಾರು, ನಮ್ಮ ಅಪ್ಪ ಅಮ್ಮ ಯಾರು, ನಮ್ದು ಯಾವ ಊರು, ಏನು ಎತ್ತ ಅಂತ ಏನು ಗೊತ್ತಿಲ್ಲ. ಆದ್ರೂ ಈಗ ನೋಡಿದ್ರೆ ಒಂದ್ರ ಮೇಲೆ ಒಂದು ಕಷ್ಟ ಕೊಡ್ತಾನೆ ಇದೆಯಾ. ನಾನು ಏನು ಅನ್ಯಾಯ ಮಾಡಿದ್ದೆ? ನನಗೆ ಇಲ್ಲೂ ನೆಲೆ ಇಲ್ದಂಗೆ ಮಾಡಂಗೆ ಕಾಣಿಸ್ತೀಯ. ನನಗೆ ಅಂತ ಯಾರ ಇದ್ದಾರೆ? ನಾನು ಎಲ್ಲೋಗಿ ಏನು ಮಾಡಲಿ? ನಾನು ಕೃಷಿ ಏನೋ ಚೆನ್ನಾಗಿರೋದು ನೋಡಿದ್ರೆ ರಜ್ಜು ಬೇಜಾರು ಮಾಡಿಕೊಂಬ್ತಾಳೆ. ನಾವು ಸಣ್ಣ ಹುಡುಗರಿಂದ ಆಟ ಆಡ್ಕೊಂಡ್ ಬೆಳೆದಿದ್ದೀವಿ. ನನಗೆ ಕೃಷಿ ಅಂದರೆ ಭಾಳ ಪ್ರೀತಿ. ಈಗ ಏನು ಮಾಡೋದು? ನಾನು ಕೃಷಿ ಜೊತೆಗೆ ಏನೋ ಒಂದಿಟ್ಟು ಚೆನ್ನಾಗಿದ್ರೆ ರಜ್ಜು ಬೇಜಾರು ಮಾಡಿಕೊಂತಾಳೆ. ನನ್ನಿಂದ ಅವ್ರು ಯಾಕಪ್ಪ ದೂರ ಆಗಬೇಕು? ಅದಲ್ದಲ್ಲ ಏನೇ ಈಗ ಯಾಕನ ತಲೆ ಸುತ್ತು ವಾಂತಿ ಬೇರೆ ಶುರುವಾಗೈತಿ. ನಾನು ಏನು ಅನ್ಯಾಯ ಮಾಡಿದ್ದೆ ಅಂತ ಒಂದು ತಪ್ಪ ಒಂದು ಕಷ್ಟ ಕೊಡ್ತಿದ್ಯಪ್ಪ ದೇವ್ರೆ. ಇವಳು ಯಾಕೆ ಹಿಂಗೆ ಹೊಡ್ತಾ ಕುಂತೇಳು ಸಪ್ಪಗೆ ಒಬ್ಳಿ? ಅಮ್ಮ ಹೇಳ್ದಂಗೆ ಸಾಮಾನ್ಯಕ್ಕೆ ಪ್ರೆಗ್ನೆಂಟ್ ಆಗಿರಬೇಕು. ಅಲ್ಲ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ರೆ ಅದು ಕಾರಣ ಯಾರು? ಒಂದು ವೇಳೆ ಏನಾನು ಕೃಷಿಯಿಂದ ಛೆ ಅಯ್ಯಪ್ಪ ದೇವ್ರೆ, ಹಂಗಂತೂ ಆಗಿರಬಾರ್ದು. ಹಂಗೆ ಏನಾನ ಆಗಿದ್ರೆ ಇವಳು ನೋನಿಲ್ಲ ಸೋರಿಯಾಗಿ ಹೋರಿಗೆ ಬಿಡ್ತೀನಿ. ವಸು ಏನಾಯ್ತು ವಸು? ಯಾಕೆ ಹಿಂಗೆ ಕುಂತಿದ್ಯಾ? ಏನಾಯ್ತು? ಅಲ್ಲ ಯಾಕೆ ಹೊಡ್ತಾ ಇದೀಯಾ? ಬಂದ್ಲು ನಾಟಕ ಗಾತಿ. ಸುಮ್ಮನೆ ಬಾಯಾಗ ಮಾತ್ರ ನನ್ನ ಮಗಳು ಇವಳು ಅಂತ ಹೇಳ್ತಾಳೆ ಈ ಅಮ್ಮ. ಆದ್ರೆ ಮಗನೂ ಇವಳು ಈ ವಸುನು ಮಾಡೋದು ಮಾತ್ರ ಈ ಅಮ್ಮ ಕಣ್ಣಿಗೆ ಕಾಣಲ್ಲ. ಇರ್ಲಿ ನಮ್ಮ ಅಮ್ಮ ಹೇಳ್ದಂಗೆ ಏನಾನ ನಿಜವಾಗ್ಲೂ ಇವಳು ಏನಾನ ಪ್ರೆಗ್ನೆಂಟ್ ಆಗಿರ್ಲಿ, ಆವಾಗ ಇವ್ರು 3 ಗ್ರಾಚಾರನ ಬಿಡಿಸ್ಬಿಡ್ತೀನಿ ನಾನು. ಅಲ್ಲ ಮಗನ ಮದುವೆ ಆಗೈತೆ, ಸೊಸೆ ಬಂದೇವಳೆ. ಸೊಸೆ ಏನ್ ಅನ್ಕೊಂಡಳು ಈ ವಸು ಹಿಂಗೆ ನನ್ನ ಮಗನ ಜೊತೆಗೆಲ್ಲ ಆಡಿರೆ ಒಂಬತ್ತು ಜ್ಞಾನಮತಿ ಬೇಡ ಈ ಅಮ್ಮಗೆ. ಅವಳಿಗೆ ಇನ್ನನ ಅವಳು ತಾಳಕ್ಕೆ ತಕ್ಕನ ಕುಣಿತಾಳೆ ಈ ಅಮ್ಮನೂ. ಅವಳಿಗೆ ಈ ಅಮ್ಮ ಸಪಾಟ್ ಕೊಡ್ತಾಳೆ. ಇರ್ಲಿ ಈಗ ಯಾಕೆ ಮಾತಾಡೋಣ? ರಿಪೋರ್ಟ್ ಹೋಗಿ ನೋಡ್ತೀನಿ, ಆವಾಗ ಗೊತ್ತಾಗ್ತೈತಿ ಇವಳು ಹಣೆ ಬರ ವಸು ನಿಜವಾಗ್ಲೂ ಏನಾನ ಪ್ರೆಗ್ನೆಂಟ್ ಆಗಿದ್ನಿ, ಆವಾಗ ನಿಮ್ಮಿಬ್ರು ಗತಿ ಚಿತಿ ಮಾಡ್ಬಿಡ್ತೀನಿ. ವಸು ಯಾಕಮ್ಮ ಯೋನತಮ್ಮ ಯಾಕಮ್ಮ ಹೊಳ್ತಿದ್ಯಾ? ಯಾರನ ಯೋನನ ಅಂದ್ರೆ ಅಲ್ಲ ಆ ರೊಚ್ಚು ಏನನ ಬೇಜಾರು ಮಾಡ್ಕೊಂಡು ಬೈಕಿ ಇದ್ಲೆ.
ಹಂಗೆಲ್ಲ ಆಗಿದ್ರೆ ನೀನೇನು ಮನ್ಸಿಗೆ ಬೇಡ ಕಣಮ್ಮ. ರೊಚ್ಚು ಇನ್ನ ಹೊಸ್ದಾಗ ನಮ್ಮ ಮನೆಗೆ ಬಂದೇವಳೆ. ಅವಳಿಗೆ ಏನು ಗೊತ್ತಾಗಕ್ಕಿಲ್ಲ. ಅವಳು ಏನನ್ನ ಬೈದಿದ್ರೆ ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಕ್ಷಮಿಸ್ಬಿಡಮ್ಮ ವಸು. ಅಮ್ಮ ಹಂಗೇನು ಇಲ್ಲ ಕಣಮ್ಮ, ನೀನ್ ಏನು ಅನಿಕೆ ಬೇಡ. ರೊಚ್ಚು ನನಗೆ ಏನು ಹೊಂದಿಲ್ಲ, ಅವಳು ನನ್ನ ಜೊತೆ ಕ್ಷಣಕ್ಕೆ ಇರ್ತಾಳೆ. ನೀನ್ ಏನು ಹೊಂದಿಲ್ಲ, ಸುಮ್ಕಿರು. ಮತ್ತೆ ಯಾರು ಏನು ಹೊಂದಿಲ್ಲ ಅಂದ್ರೆ ಯಾಕೆ ಹೊಳ್ತಾ ಕುಂತಿದ್ಯಾ? ಅಲ್ಲ ಯಾಕೆ ಕ್ಷಣಕ್ಕಿದೀಯ? ಹೆಂಗೆ ತಿರ್ಗಿ ಅವನನ್ನ ತಾಳ್ಸುತ್ತು ವಾಂತಿ ಬಂದ್ಗಿಂತೆ. ಏನನ್ನ ಹಂಗೆ ಅವನನ್ನ ಇದ್ರೆ ಹೇಳು, ಇನ್ನೊಂದು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಕೃಷ್. ತಿರ್ಗಿ ಅವನನ್ನ ಕ್ಷಣಕ್ಕಿಲ್ದಂಗಾದ್ರೆ ಕ್ಷಣಕ್ಕಿದೀಯಾ ಹೆಂಗಮ್ಮ ವಸು? ಇಲ್ಲಮ್ಮ ಕ್ಷಣಕ್ಕಿದ್ದೀನಿ, ಏನೂ ಆಗಿಲ್ಲ. ಯಾಕನ ಬೇಜಾರಾದಂಗಾತು, ಅದಕ್ಕೆ ಅವಳು ಬಂತು ಅಳ್ತಿದ್ದೆ. ಸುಮ್ಕೆ ಯಾಕಮ್ಮ ಅಳ್ತೀಯ? ಯೋನ ಆಗೈತಿ, ಅದ್ಯೋನು ಅಂತ ನಂತಾಗಿ ಹೇಳಲ್ವೇ? ಸರಿ ಬಿಡು, ನಂತಾಗಿ ಹೇಳ್ದಿದ್ರೆ ಏನಿತ್ತು. ನೀನು ನನ್ನನ್ನ ಬ್ಯಾರೆ ಅಂತ ಅನ್ಕೊಂಡಿದ್ಯಾ, ನಾನು ಇನ್ನೇನು ಮಾಡೋಕ್ಕಾಗ್ತೈತಿ ಬಿಡು. ಏನಿಲ್ಲ ಕಣಮ್ಮ, ಅದೇ ನನ್ನ ಜನ್ಮ ಕೊಟ್ಟ ಅಮ್ಮ ಯಾರೋ ಏನೋ ಅಂತ ಜ್ಞಾಪನಿಸ್ಕೊಂಡೆ, ಅದಕ್ಕೆ ಅವಳು ಬಂತು ಅಷ್ಟೇ, ಇನ್ನೇನು ಇಲ್ಲ. ಏನು ಇಬ್ರು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನ್ ಮಾತಾಡ್ಕೊಂಡ್ ಕುಂತಿದ್ರಾ? ವಸು ಯಾಕೆ ಬೇಜಾರ್ ಮಾಡ್ಕೊಂಡಿರಂಗಿದ್ಯಾ? ಯೋನಾತು ಯಾರನ್ನ ಯೋನನ ಅಂದ್ರೆ ಇವನಬ್ಬ ನನ್ನ ಗಂಡ ಅನಿಸ್ಕೊಂಡಿರೋ ದಂಡ ಪಿಂಡ. ಅಲ್ಲ ನಾನು ಯೋನನ ಹತ್ರ ಮಾಡಿರ್ ಮಾತ್ರನ ಯಾಕೆ ಹೊಳ್ತಿದ್ಯಾ ಯೋನ ಎತ್ತ ಅಂತ ಕೇಳಲ್ಲ. ಅದೇ ಹೊಸು ಯೋನನ ಒಂದ್ ಈಡ್ ಬೇಜಾರ್ ಮಾಡ್ಕೊಂಡು ಮಕ ಇಳೆ ಬಿಟ್ರೆ ಹೊಸು ಏನಾಯ್ತು? ಹೊಸು ಶನಕ್ಕಿದ್ಯಾ? ಹೊಸು ಶನಕ್ಕಿಲ್ವೇ? ಒಬ್ಬ ಯೋ ಪ್ರಶ್ನೆ ಕೇಳ್ತಾನೆ. ಇರ್ಲಿ ನನಗೂ ಒಂದ್ ಕಾಲ ಬತ್ತೈತಿ ಅವಾಗಿರೋದು ಇವ್ರ ಮೂವಾರ ಗ್ರಾಚಾರ ಬಿಡಿಸೋದು. ಅಮ್ಮ ಯಾಕಮ್ಮ ವಸು ಸಪ್ಕ ಇದ್ದಾಳೆ? ಯೋನಾತಂತೆ ಅಲ್ಲ, ತಿರುಗಿ ಏನನ ವಾಂತಿಕಿಂತ ಯಾತಂತೆ ವಸು? ತಿರುಗಿ ಏನನ ವಾಂತಿ ಆಗೋದು ತಲ್ಸುತ್ತದು ಏನನ ಆದ್ರೆ ಹೇಳು, ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಶನಕ್ ನೋಡ್ಯವ್ರ ಹೆಂಗಾನ ಗೌರ್ಮೆಂಟ್ ಆಸ್ಪತ್ರೆಗೆ ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಬಾ ಹೋಗೋಣ. ಶನಕ್ಕಿಲ್ಲ ಅಂದ್ರಿ? ಇಲ್ಲ ಕೃಷ್, ಚೆನ್ನಾಗಿದ್ದೀನಿ. ಮತ್ತೆ ಯಾಕೆ ಈ ಪಾಟಿ ಬೇಜಾರ್ ಮಾಡ್ಕೊಂಡಿದ್ಯಾ? ಯೋನಾತು ರೊಚ್ಚು ಏನನ ಹೊಂದ್ಕಿನ್ಲೆ ಹಂಗೆ ಏನನ ಅಂದಿರಿ ಹೇಳು, ಅವಳು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ಹಂಗೇನಿಲ್ಲ ಕಣೋ ಕೃಷ್. ಮತ್ತೀಗ ಅವ್ರ ಅಮ್ಮಯ್ಯ ಅದೇ ಅವಳನ್ನ ಎತ್ತಿರ ಅವ್ರ ಅಮ್ಮಯ್ಯ ಅದೇ ಹುಟ್ಟಿಸಿರೋ ಅವ್ರ ಅಮ್ಮಯ್ಯ ಜ್ಞಾಪನ ಹೋದ್ಲಂತೆ. ಅದಕ್ಕೆ ಹೇಳ್ತಾ ಕುಂತೇಳೆ ನಮ್ಮ ಅಮ್ಮ ಯಾರೋ ಏನೋ ಅಂತೇಳಿ. ಅಲ್ಲ ನೋಡು, ನಾವ್ ಈ ಪಾಟಿ ಪ್ರೀತಿ ಕೊಟ್ಟು ನಮ್ಮ ಮಗಳು ಅಂತ ಸಾಕಿರುನು ಅವ್ರ ಅಮ್ಮಯ್ಯ ಜ್ಞಾಪನಿಸ್ಕೊಂಡು ಹೇಳ್ತಾ ಕುಂತೇಳು ನೋಡು. ಅಮ್ಮ ಯಾರು ಯೋನ ಅನ್ಕೆಂಬ್ಲಿ, ನೀನೇ ನನ್ನ ಎತ್ತಮ್ಮಿದ್ದಂಗೆ ಕಣಮ್ಮ. ಅಲ್ಲ ಎತ್ತು ಎಲ್ಲ ಬಿಸಾಕ್ ಹೋದ ಅಮ್ಮಗಿನ ನೀವು ನನಗೆ ಏನು ಬೇಕು ಬೇಡ ಅಂತ ತಿಳ್ಕೊಂಡು ನಾನು ಕೇಳೋದಕ್ಕಿಂತ ಮುಂಚೆಗೆ ಕೊಡಿಸಿ ನಿನ್ನ ಮಗಳಿಗಿನ ಹೆಚ್ಚಾಗಿ ನೋಡ್ಕೊಂಡಿದ್ದೀಯ ಅಂದಮೇಲೆ ನೀನು ನನ್ನ ಅಮ್ಮಯ್ಯ ಇದ್ದಂಗೆನ. ನೀವಿಬ್ರು ನನ್ನ ಕುಟುಂಬ, ನೀವಿಬ್ರೇ ಅಲ್ಲ ರಚ್ಚುನು ನಾವು ಎಲ್ಲ ಒಂದೇ ಕುಟುಂಬದವರಿದ್ದಂಗೆ. ಆಮೇಲೆ ಕೃಷ್ಣ ನನ್ನ ತಮ್ಮ ಇದ್ದಂಗೆ. ಅಮ್ಮ ನಂಬು, ನಾನು ನಿನ್ನ ಅಮ್ಮಯ್ಯ ಅಂತ ಅನ್ಕೊಂಡಿದ್ದೀನಿ. ಏನಂದ್ರೆ ಜನಗಳೆಲ್ಲ ಏನೇನೋ ಅಂತಾರಲ್ಲ, ಅದಕ್ಕೆ ಬೇಜಾರಾಗಿ ಹೊಳ್ತಾ ಕುಂತಿದ್ದೆ ಅಷ್ಟೇ. ಹೆಂಗೂನು ಇವ್ರು ಮೂವಾರು ಇಲ್ಲೇ ಇದ್ದಾರೆ, ಇದೇ ಸರಿಯಾದ ಸಮಯ ಹೋಗಿ ರಿಪೋರ್ಟ ನೋಡ್ಬೇಕು. ನಿಜವಾಗ್ಲೂ ಹೊಸು ಪ್ರೆಗ್ನೆಂಟ್ ಅಲ್ವಾ ಅಂಬೋದು ಗೊತ್ತಾಗ್ತೈತಿ. ಹೋಗಿ ನೋಡಿದ್ರೆ ಇದು ನಿಜನ ಸುಳ್ಳು ಅಂಬೋದು ಗೊತ್ತಾಗ್ತೈತಿ. ಹೆಂಗು ಇವರೆಲ್ಲ ಇಲ್ಲೇ ನಿಂತ್ಕ ಮಾತಾಡ್ತಾರೆ. ಇವ್ರು ಮೂವಾರು ಸೇರಿದ್ರೆ ರಾಪ್ನೆಯಲ್ಲೂ ಇವ್ರ ಮಾತುಕತೆ ಮುಗಿಯಲ್ಲ. ಆಟತಿಗೆ ನನ್ನ ಕೆಲಸ ಮುಗಿಸ್ಕೋಬೇಕು. ಇವ್ರು ಬರೋ ಹೊತ್ತಿಗೆ ರಪ್ಪನ್ ರಿಪೋರ್ಟ್ ತಕೊಂಡು ನನ್ನ ರೂಮಕ್ಕೆ ಹೋಗ್ಬೇಕು. ನೋಡ್ವಸು, ನೀನೇನು ಟೆನ್ಷನ್ ತಗೋಬೇಡ. ಯಾರು ಏನನ ಅಂಬ್ಲಿ ಕಿವ್ಯಾಕ ಹಾಕ್ಯಮಕ್ಕೆ ಹೋಗ್ಬೇಡ. ಜನಗಳು ಹೆಂಗೆ ಅಂದ್ರೆ ನಮ್ದು ಮಾತಾಡ್ತಾರೆ, ಇನ್ನೊಬ್ರ ತಾಗ ಇನ್ನೊಂದು ಮಾತಾಡ್ತಾರೆ. ಕೆಲವ್ರು ಜನ ಕೆಲವು ಜನ ಇರ್ತಾರೆ ಹೆಂಗಪ್ಪ ಅಂದ್ರೆ ನಮ್ಮ ಮನ್ಸಿಗೆ ನೋವಾಗುತ್ತೆ ಎಂಬುದು ತಿಳ್ಕೊಂಬಲ್ಲ, ಮಕ್ಕೊಡ್ದಂಗೆ ಮಾತಾಡ್ತಾರೆ. ಅವ್ರಿಗೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಯಾರು ಏನನ ಅಂಬ್ಲಿ, ನೀನ್ ನನ್ನ ತಂಗಿದ್ದಂಗೆ, ಆಮೇಲೆ ಅಮ್ಮಗೂ ಅಷ್ಟೇ ನೀನ್ ಮಗಳಿದ್ದಂಗೆ. ನೀನು ಈ ಮನೆ ಮಗಳು, ನೀನು ಏನು ಅನಿಕೆ ಬೇಡ, ನಾವೇನು ಅನ್ಕೊಂಬಲ್ಲ. ನೀನು ನನ್ನ ಸ್ವಂತ ತಂಗಿಗಿನ್ನ ಹೆಚ್ಚು. ನಾನು ಯಾವುದೇ ಜನ್ಮದಾಗೆ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ ಕೃಷ್. ಅದಕ್ಕೆ ನಿನ್ನಂತ ಮತ್ತೆ ಅಮ್ಮನಂತ ಒಳ್ಳೆ ವ್ಯಕ್ತಿಗಳು ನನಗೆ ಈ ಜೀವನದಾಗೆ ಈ ಜನ್ಮದಾಗೆ ಸಿಕ್ಕಿದ್ದೀರಾ. ಆದರೆ ಮುಂದೆ ನಮ್ಮ ಅಮ್ಮ ಸಿಗ್ತಾಳೋ ಇಲ್ವೋ ಗೊತ್ತಿಲ್ಲ. ಕೊನೆ ತನಕ ನಾವು ಈ ಅಮ್ಮನೇ ನನ್ನ ಅಮ್ಮ ಆಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ ಕೃಷ್. ನೋಡುವಸು, ರಚ್ಚು ಏನನ ಅಂದ್ರೂ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ ಕಣಮ್ಮ. ಅವಳಿಗಿನ್ನ ಗೊತ್ತಾಗಕ್ಕಿಲ್ಲ, ಅವಳು ಇನ್ನ ಚಿಕ್ಕಳು. ಆಮೇಲೆ ಹೊಸ್ದಾಗೆ ಈ ಮನೆಗೆ ಬಂದೇವಳೆ, ಅವಳಿಗಿನ್ನ ನಾ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ನೀನು ಏನು ಬೇಜಾರು ಮಾಡ್ಕೋಬೇಡ. ಅವಳು ಏನನ ಒಂದು ಮಾತು ಅಂದ್ರೂ ಪಟ್ಟಿಗೆ ಕೇಳಮ್ಮ, ಅವಳು ನೀವನು ಅನ್ನಕ್ಕೆ ಹೋಗ್ಬೇಡ. ಅಲ್ಲ ಅಮ್ಮ, ನಿನಗೆ ಗೊತ್ತಾಗಲ್ವೇನಮ್ಮ? ಹೊಸುನ ಯಾರನ್ನ ಹಿಡ್ಕೊಂಡು ಹೊಡೆದ್ರು ಅವಳು ಹಿಂಗೆ ನಾನು ಹೊಡೆದ್ರು ಅಂತ ಹೇಳಲ್ಲ. ಅಂಥದಾಗೆ ಯಾರನ್ನ ಬೈದ್ರು ತಿರಿಕೆ ಮಾತಾಡ್ತಾಳೆ, ಸುಮ್ಮನೆ ಬೋತ್ತಾಳೆ ಅಷ್ಟೇ. ತಿರಿಕೊಂಡು ಮಾತಾಡಲ್ಲ, ಏನೂ ಇಲ್ಲ. ಅವಳಿಗೆ ನೀನು ತಿರಿಕೆ ಮಾತಾಡಬೇಡ ಅಂತ ಹೇಳ್ತೀಯ. ನೀನು ಒಳ್ಳೆ ಕಣಮ್ಮ ನೀನು. ಸರಿ ನಡಿ ವಸು. ಮಾತ್ರೆ ಊಟ ಮಾಡಿ ಮಾತ್ರೆ ತಕ್ಕಮಿಂತೆ ನಡಿ ಅಲೆ ಓಟ ತಗೈತಿ. ಉಂಡು ಮಾತ್ರೆ ನುಂಗಿಂತ ನಡಿಯಮ್ಮ. ತಿರ್ಗ ಆಮೇಲೆ ಯಾತ್ರ ಕೃಷಿ ಹಣ್ಣು ಹಂಪ್ಲು ತಂದಿಕ್ಕವನೆ ತಿನ್ನು. ನೀನು ತಿಂದಂಗೆ ಹಂಗೆ ಇಕ್ಬೇಡ. ನಿನಗೆ ಈಕ್ನೆಸ್ ಆಗಿದೆಯಾ ಅಂತ ಡಾಕ್ಟ್ರ್ ಹೇಳಿರಂತಲ್ಲ ನಿನ್ನೆರಿಗೇನ ಆಲೆ ಮಾರ್ಸ್ಬಿಟ್ಟೆ. ಆಲೆ ನೋಡು ಈಕ್ನೆಸ್ ಆಗಿದೆಯಾ ಅಂತ ಡಾಕ್ಟ್ರ್ ಹೇಳಿದ್ರು ಈಗ ಅವಳು ತಕೊಂತಿದ್ಯಾ. ನಿನಗೆ ಏನು ಅಂತ ಹೇಳು ವಸು. ವಸು, ನೀನು ಟೈಮಿಗೆ ಉಣ್ಬೇಕು, ಅಚ್ಚುಕಟ್ಟಾಗಿ ಮಾತ್ರೆ ಟಾನಿಕ್ ತಗೋಬೇಕು, ಆಮೇಲೆ ಹಣ್ಣು ಹಂಪ್ಲೆಲ್ಲ ತಿಂದು ಮುಗಿಸ್ಬೇಕು. ಏನಾನ ನೀನು ತಿನ್ಲಿಲ್ಲ ಅಂದರೆ ನಾನೇ ನಿನಗೆ ತುರ್ಕ್ಬಿಡ್ತೀನಿ ಬಾಯಕ್ಕೆ ಅಷ್ಟೇ. ಅಮ್ಮ ಕರ್ಕೊಂಡು ಹೋಗಿ ಉಂಬಕಿಕ್ಕಿ ಮಾತ್ರೆ ಅದು ಕೊಟ್ಟು ಹಣ್ಣು ಹಂಪ್ಲು ಕೊಡಗಮ್ಮ. ನನಗೆ ಒಂದಿಟ್ಟು ವಾರ ಕೆಲಸ ಐತಿ, ಹೋಗಿ ಬರ್ತೀನಿ. ಸರಿ ಕಣೋ ಕೃಷ್, ಹೋಗ್ಬಾ ಹುಷಾರು. ಅಲ್ಲ ಈ ಹೊಸು ರಿಪೋರ್ಟ್ ಎಲ್ಲ ಎಲ್ಲಿ ಕೇಳಿ ಎಲ್ಲಿ ಹುಡುಕಿರು ಸಿಗಕ್ಕಿಲ್ವಲ್ಲ. ಬಂದ್ಗಿಂದ್ರೆ ಏನು ಮಾಡೋದು? ಅಗೋ ಅಲ್ಲಿ ಬಿದ್ದಿರಂಗೈತೆ, ತಕೊಂಡು ನೋಡೋಣ. ಈ ರಿಪೋರ್ಟು ಆ ರಿಪೋರ್ಟು ಒಂದೇ ಏನೋ ಅಂತಾನ.
ಹೆಂಗು ರಿಪೋರ್ಟು ನನ್ನ ಕೈ ಸೇರೈತಿ. ಈಗ ಇದನ್ನ ಇಲ್ಲೇ ಓದ್ತಾ ನಿಂತ್ಕೊಂಡ್ರೆ ಹೊಸು ಬಂದ್ರೆ ಏನು ಮಾಡೋದು? ಸುಮ್ಮನೆ ನನ್ನ ರೂಮಿಗೆ ತಕೊಂಡೋಗಿ ಓದಬೇಕು. ಇದ್ರಾಗ ಏನೈತಿ ಅಂತ ಓದಿ ಅಮ್ಮ ಫೋನ್ ಮಾಡೋಂತ ಹೇಳೈತಿ, ಅಮ್ಮಗೆ ಫೋನ್ ಮಾಡಿ ಹೇಳ್ಬೇಕು. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಹೊಸು ಪ್ರೆಗ್ನೆಂಟ್ ಆಗಿದ್ದಾಳ ಇಲ್ವಾ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಕೂಡ ಇದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.